ಅವರು ಆಲ್ಮೋಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ 1 ಇಯರ್ ಕಂಪ್ಲೀಟ್ ಆಯಿತು. 4000 ಗ್ರಾಫ್ಟ್ ಇಂಪ್ಲಾಂಟೇಷನ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ HSN ಕ್ಲಿನಿಕ್ ಗೊತ್ತಾಯಿತು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ರಾಜು. ಈ ವಿಡಿಯೋದಲ್ಲಿ ಒಬ್ಬರು ಬ್ಯಾಂಗ್ಳೂರ್ HSNಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ರು. ಅವರು ಆಲ್ಮೋಸ್ಟ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ 1 ಇಯರ್ ಕಂಪ್ಲೀಟ್ ಆಯಿತು. 4000 ಗ್ರಾಫ್ಟ್ ಇಂಪ್ಲಾಂಟೇಷನ್ ಮಾಡಿದ್ದಾರೆ. ರಿಸಲ್ಟ್ ನೋಡಿ ಸಕ್ಕದಾಗಿದ್ದಾವೆ, ಅಷ್ಟೊಂದು ಡೆನ್ಸಿಟಿಯಾಗಿ ಸಕ್ಕದಾಗಿದ್ದಾವೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಬಿಫೋರ್ ದ್ಯಾಟ್ ಈ ವಿಡಿಯೋ ಫಸ್ಟ್ ಟೈಮ್ ವಾಚ್ ಮಾಡಿದವ್ರುಗಳು ನಮ್ಮ HSN ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. HSN ನಂಬರ್ ಈಗ ಚೇಂಜ್ ಆಯಿತು. ಸ್ಕ್ರೀನಲ್ಲಿ ಇರೋದು ಈ ಹೊಸ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅಪಾಯಿಂಟ್ಮೆಂಟ್ಸ್ ಆರ್ ಕನ್ಸಲ್ಟಿಂಗ್ ಏನಾದರೂ ಮಾಡಬೇಕಾದ್ರೆ ಸ್ಕ್ರೀನಲ್ಲಿ ಇರೋದು ಈ ಹೊಸ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ HSN ಅಲ್ಲಿ ಫೇಸ್ಬುಕ್ ಪೇಜ್ ಇದ್ದಾವೆ, ಸೊ ಅದನ್ನೇನು ಫಾಲೋ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಕೂಡ ಇದ್ದಾವೆ. ನಮಸ್ಕಾರ. ಹೇಳಿ ಬ್ರೋ, ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟ್ ಜರ್ನಿ ಹೆಂಗೆ ಇತ್ತು? ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ನಾನು ನೋಡ್ತಾ ಇದ್ದೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ HSN ಕ್ಲಿನಿಕ್ ಗೊತ್ತಾಯಿತು. ಇಲ್ಲಿ ಬಂದು ಕನ್ಸಲ್ಟ್ ಮಾಡಾದ್ಮೇಲೆ ಡಾಕ್ಟರ್ ಹತ್ರ ಮಾತಾಡಿದೆ. ಸೊ ಅಲ್ಲಿಂದ ಲೈಕ್ 4000 ಗ್ರಾಫ್ಟ್ಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಡಿಸೆಂಬರಲ್ಲಿ ಮಾಡಿದೆ. ಅದಾದಮೇಲೆ ಇವಾಗ 1 ಇಯರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಇವಾಗ ಹ್ಯಾಪಿ ಆಗಿದೆ. ಓಕೆ ಬ್ರೋ, ನೀವು ಎಷ್ಟು ಟೋಟಲ್ ಖರ್ಚು ಮಾಡಿದ್ದು? ಸೊ ಟೋಟಲ್ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ 40,000 ಖರ್ಚಾಗಿದೆ. ಮತ್ತು ಪ್ಲಸ್ ಮೆಡಿಸಿನ್ ಇಲ್ಲೇ ಕೊಟ್ಟರು, ಅದಕ್ಕೆ 3,000. ಟೋಟಲ್ 43,000 ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಮೆಡಿಸಿನ್ ಖರ್ಚಾಗಿದೆ. ಆ್ಯಂಡ್ ಸ್ಟೇ ಮಾಡಿರೋದು 2 ಡೇಸ್ ಸರ್ಜರಿ ಅಂತ ಸ್ಟೇ ಮಾಡಿರೋದೆಲ್ಲ ಊಟ ಎಲ್ಲ ಇತ್ತು? ಎಲ್ಲನೂ HSN ಕ್ಲಿನಿಕ್ಗೆ ನೋಡಿಕೊಂಡ್ರು. ಅದಕ್ಕೇನು ಅಡಿಷ್ನಲ್ ಕಾಸ್ಟ್ ಏನು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.